ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಾಸಿಟಿವ್ ಪ್ರವೀಣ್ ಸರ್. ಸೊ ಇವತ್ತಿನ ಒಂದು ಅವಧಿಯಲ್ಲಿ ನಾವು ನೋಡ್ತಾ ಇರೋದು ಏನಂದ್ರೆ, ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಫಸ್ಟ್ ಪಿ ಯು ಸಿ ಮಕ್ಳಿಗೂ ಬರ್ತಾ ಇದೆ. ಸೊ ಅಪ್ಕಮಿಂಗ್ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಯಾವುದು 2-3 ಮಾರ್ಕ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು? ಸೊ ನಿಮ್ಮ ಮಿಡ್ ಟರ್ಮ್ ಪೇಪರ್ಗೆ ಯಾವ್ಯಾವ ಸಿಲೆಬಸ್ ಅಂತ ನೋಡ್ತೀವಿ, ಅದ್ರ ಜೊತೆಗೆ 2-3 ಮಾರ್ಕ್ಸ್ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ. ಸೊ ಮಕ್ಕಳೇ, ನೀವೇನಾದರೂ ಮಿಡ್ ಟರ್ಮ್ ಎಕ್ಸಾಮ್ ಬಗ್ಗೆ ಐಡಿಯಾನೇ ಇಲ್ಲ, ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗೋದು ನನಗೆ ಗೊತ್ತಾಗ್ತಾ ಇಲ್ಲ ಸರ್, ತುಂಬ ಕಷ್ಟ ಆಗ್ತಾ ಇದೆ, ನಾ ಹೇಗಿದ್ರು ಕ್ವಾರ್ಟರ್ಲಿಯಲ್ಲಿ ನಾನು ಚೆನ್ನಾಗಿ ಬರೆದಿಲ್ಲ, ಮಾರ್ಕ್ಸ್ ಸಿಕ್ಕಾಪಟ್ಟೆ ಕಡಿಮೆ ಬಂದಿದೆ, ಅದರಿಂದ ನನಗೆ ಅವಮಾನ ಆಗಿದೆ, ಸೊ ಕ್ಲಾಸ್ ಮಧ್ಯದಲ್ಲಿ ನಾನು ಏನು ಮಾಡಬೇಕಂತ ಗೊತ್ತಿಲ್ಲ, ಅಪ್ಪ ಅಮ್ಮ ನನಗೆ ಬೈತಿದ್ದಾರೆ, ಸೊ 1000 ಗಂಟಲೆ ಲಕ್ಷ ಗಂಟಲೆ ಕಾಲೇಜಿಗೆ ಫೀಸ್ ಕಟ್ಬಿಟ್ಟು ನಾನು ಈ ಥರ ಮಾರ್ಕ್ಸ್ ತಗೊಬಂದಿದ್ದು ನನಗೆ ಒಂಥರ ಹಿಂಸೆ ಆಗ್ತಾ ಇದೆ, ನಾನು ಈ ಥರ ಇರಬಾರ್ದು, ನನ್ನ ಲೈಫಲ್ಲಿ ಡೆವಲಪ್ ಆಗಬೇಕು, ಮಿಡ್ ಟರ್ಮಲ್ಲಿ ನಾನು ಚೆನ್ನಾಗಿ ಮಾಡಿ ಎಲ್ರಿಗೂ ಪ್ರೂವ್ ಮಾಡಬೇಕು ನಾನು ವರ್ತ್ ಅಂತ ನಿಮಗೆ ಅನಿಸ್ತಾ ಇದ್ರೆ ನೀವು ರೈಟ್ ವಿಡಿಯೋಗೆ ಬಂದಿದ್ದೀರಾ ಮಕ್ಕಳೇ. ಸೊ ಈ ವಿಡಿಯೋಯಿಂದ ಖಂಡಿತವಾಗ್ಲೂ ನಿಮ್ಮ ಲೈಫ್ ಹಾಗೂ ನಿಮ್ಮ ರ್ಯಾಂಕ್ ಚೇಂಜ್ ಆಗೇ ಆಗುತ್ತೆ. ಸೊ ಇದನ್ನ ಮೋಟಿವೇಶನ್ ಆಗಿ ತಗೊಳ್ಳಿ. ಸೊ ಇವತ್ತಿನ ವಿಡಿಯೋ ಆದಮೇಲೆ ನಿಮ್ಮ ಪ್ರಿಪರೇಷನ್ಸು ನೀವು ಶುರು ಹಚ್ಕೊಂಡಿರ್ತೀರ, ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಕೆಮಿಸ್ಟ್ರಿ ಮಾಡ್ತಾ ಇದ್ದೀನಿ, ಬಟ್ ಅದು ಬರೀ ಕೆಮಿಸ್ಟ್ರಿಗೆ ಮಾತ್ರ ಅಲ್ಲ, ನಿಮ್ಮ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಏನು ನಿಮ್ಮ ಕಾಂಬಿನೇಷನ್ಸ್ ಇದೆಯೋ ಅದರ ಎಲ್ಲ ಪ್ರಿಪರೇಷನ್ಸು ಈ ಕ್ಲಾಸಿಂದ ಶುರುವಾಗಲಿ, ಈ ವಿಡಿಯೋಯಿಂದ ಶುರುವಾಗಲಿ ಮಕ್ಕಳೇ, ಅರ್ಥ ಆಗ್ತಿದೆಯಲ್ಲ? ಸೊ ಮೈಸೆಲ್ಫ್ ಪಾಸಿಟಿವ್ ಪ್ರವೀಣ್ ಸರ್ ನಿಮಗೆ ಫುಲ್ ಮೋಟಿವೇಶನ್ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಆದಮೇಲೆ ಖಂಡಿತವಾಗ್ಲೂ ನೀವು ಚೇಂಜ್ ಆಗ್ತೀರಾ. ಆಸ್ ಎ ಪರ್ಸನಾಲಿಟಿ, ಆಸ್ ಮೈಂಡ್ ಸೆಟ್ ಕೂಡ ನಿಮ್ಗೆ ಚೇಂಜ್ ಆಗುತ್ತೆ. ಸೊ ಸ್ಟಡೀಸ್ ಮೇಲೆ ಇನ್ನೂ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ, ಮಾಡಂಗೆ ಆಗಲಿ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ? ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬೇಕಾಗಿರೋದು, ಅಂದರೆ ನಾನು ಮಾಡಬೇಕಾಗಿರೋದು ಇಷ್ಟೇ. ಸೊ ನಿಮ್ಮ ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ನಲ್ಲಿ 2-3 ಮಾರ್ಕ್ಸ್ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಚಾಪ್ಟರಲ್ಲಿ ಅಂತ, ಅರ್ಥ ಆಗ್ತಿದೆಯಲ್ಲ? ಸೊ ಫಸ್ಟು ಸಿಲೆಬಸ್ ಏನು ಅಂತ ನೋಡೋಣ, ಅದಾದಮೇಲೆ ವಿಲ್ ಗೋ ವಿತ್ ಯಾವ್ಯಾವ ಟಾಪಿಕ್ಸ್ನ ನೀವು ಕವರ್ ಮಾಡಬೇಕು, 2 ಮತ್ತು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ಬರುತ್ತೆ ಅಂತ ಟಾಪಿಕ್ ವೈಸ್. ಓಕೆ, ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ನಾವು ಪಿ ಯು ಎಕ್ಸಾಮ್ ಹಾಗೂ ಪಿ ಯು ರಿಲೇಟೆಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ KCET ನೀಟ್ನ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಮಕ್ಕಳೇ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಎಸ್, ಸೊ ಇಲ್ಲಿ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ಮಕ್ಕಳೇ. ನಾವು ನಮ್ಮ ಪರೀಕ್ಷೆಯಲ್ಲಿ ಮಿಡ್ ಟರ್ಮ್ ಸಕ್ಸಸ್ ಪ್ಯಾಕನ್ನು ಲಾಂಚ್ ಮಾಡಿದ್ದೀವಿ, ಆಲ್ರೆಡಿ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಾ ಇದೆ. ಸೊ ಈ ಮಿಡ್ ಟರ್ಮ್ ಪ್ಯಾಕಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂದರೆ, ಬಯಾಲಜಿಯ ಡಯಾಗ್ರಾಮ್ಸ್, ಕಂಪ್ಯೂಟರ್ ಸೈನ್ಸ್ನ ಆಲ್ಗೊರಿದಮ್ಸ್, ಮ್ಯಾಥಮೆಟಿಕ್ಸ್ನ ಫಾರ್ಮುಲಾ, ಕೆಮಿಸ್ಟ್ರಿಯ ರಿಯಾಕ್ಷನ್ಸ್ ಹಾಗೂ ಫಿಸಿಕ್ಸ್ನ ಡಿರೈವೇಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಮಕ್ಕಳೇ. ಸೊ ಇದು ಎಲ್ಲನೂ ಲೈಕ್ ಒಂದು ಪವರ್ ಪ್ಯಾಕ್ ಆಗಿ ಸಿಗುತ್ತೆ ನಿಮ್ಮ ಮಿಡ್ ಟರ್ಮ್ ಪ್ರಿಪ್ರೇಷನ್ಗೋಸ್ಕರ. ಇದು ನಿಮಗೆ ಬೇಕಾದರೆ ನೀವು ಮಾಡಬೇಕಾಗಿರೋದು ಅಷ್ಟೇ, ಪಿನ್ಡ್ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಬ್ಯಾಚಸ್ ಆ ಲಿಂಕ್ನ ಕೊಟ್ಟಿದ್ದೀವಿ ಮಕ್ಕಳೇ. ಸಿನ್ಸ್ ನೀವು ಸೆಕೆಂಡ್ ಪಿ ಯು ಸಿ ಆಗಿರೋದಕ್ಕೆ ವಿಜೇತ 360 ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದರಲ್ಲಿ ಆಲ್ರೆಡಿ ಕ್ವಾರ್ಟರ್ಲಿಗೆ ನಾವು ಪ್ರಿಪ್ರೇಷನ್ ಮಾಡಿಬಿಟ್ಟಿದ್ದೀವಿ, ಮಿಡ್ ಟರ್ಮ್ಗೂ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ. ನಮ್ಮ ವಿಜೇತ 360ಯಲ್ಲಿ ಇಂಗ್ಲೀಷ್ ಕನ್ನಡ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಮಕ್ಕಳೇ, ಸಪೋರ್ಟ್, ಅರ್ಥ ಆಗ್ತಿದ್ದಿಲ್ಲ? ಸೊ ಬೇಗ ಮಾಹಿತಿ ಬೇಕಾದರೆ ಕೆಳಗಡೆ ಅಟ್ಲೀಸ್ಟ್ ನೀವು ಜಾಯ್ನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಲಿಂಕ್ನ ಕ್ಲಿಕ್ ಮಾಡಿ ಏನಿದೆ ಅಂತ ನೋಡಿ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ? ಅದೇ ಥರ ಈ ವಿಡಿಯೋಗೆ ಒಂದು ಲೈಕ್ನ ಹಾಕ್ಬಿಡಿ. ಎಸ್, ಫರ್ದರ್ ಮೂವಿಂಗ್ ಆನ್. ಸೊ ನಿಮ್ಮ ಮಿಡ್ ಟರ್ಮ್ ಸಿಲೆಬಸ್ ಏನಂತ ಕೇಳಿದ್ರೆ ನೋಡಿ, ಈ 5 ಚಾಪ್ಟರ್ 1 2 3 4 5 6 7 ಚಾಪ್ಟರ್ಸ್ ಇದೆ ನಿಮ್ಮ ಮಿಡ್ ಟರ್ಮ್ಗೆ, ಅರ್ಥ ಆಗ್ತಿದೆ? 7 ಅಲ್ಲ, 1 2 3 4 5 6 ಚಾಪ್ಟರ್ಸ್ ಇದೆ, ಅದು ಯೂನಿಟ್ ಆ್ಯಕ್ಚುಲಿ. ಸೊ ಬೇಸಿಕಲಿ 6 ಚಾಪ್ಟರ್ಸ್ ಇದೆ. ಸೊ ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, D&F ಬ್ಲಾಕ್, ಆಲೋ ಆಲ್ಕೆನ್ಸ್ ಆ್ಯಂಡ್ ಆಲೋವರಿನ್ಸ್, ಅದ್ರ ಜೊತೆಗೆ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಸೊ ಇಲ್ಲಿ ನಿಮ್ಮ 3 ಫಿಸಿಕಲ್ ಕೆಮಿಸ್ಟ್ರಿ ಆಗುತ್ತೆ, 1 ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗುತ್ತೆ, 2 ಚಾಪ್ಟರು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಆ್ಯಕ್ಚುಲಿ ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ 2 and 3 ಮಾರ್ಕ್ಸ್ ಟಾಪಿಕ್ಸ್ ಕೊಡೋಕ್ಕಾಗಲ್ಲ, ಯಾಕಂದರೆ ಇದು ಶಾರ್ಟ್ ವಿಡಿಯೋ ಆಗಲ್ಲ, ಲೈಕ್ 2-3 ಅವರ್ಸ್ ವಿಡಿಯೋ ಆಗಿಬಿಡುತ್ತೆ. ಸೊ ಸದ್ಯಕ್ಕೆ ನಾನು ಸ್ಟಾರ್ಟಿಂಗ್ 2 ಚಾಪ್ಟರ್ಸ್ ಮಾತ್ರ ತಂದಿದ್ದೀನಿ ಮಕ್ಕಳೇ, ಸೊಲ್ಯೂಷನ್ಸ್ ಆ್ಯಂಡ್ ಎಲೆಕ್ಟ್ರೋಕೆಮಿಸ್ಟ್ರಿ. ನಿಮಗೆ ಇನ್ನೂ ಫರ್ದರ್ ಕೆಮಿಕಲ್ ಕೈನೆಟಿಕ್ಸ್, D&F ಬ್ಲಾಕ್, ಆಲೋ ಆಲ್ಕೆನ್ಸ್ ಇದರಲ್ಲಿ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಈ ಚಾಪ್ಟರ್ ಹೆಸರನ್ನ ಹಾಕಿ, ನಾನು ಅದರದ ಇಂಪಾರ್ಟೆಂಟ್ ಟಾಪಿಕ್ಸ್ ನೆಕ್ಸ್ಟ್ ವಿಡಿಯೋಲಿ ತರ್ತೀನಿ. ಓಕೆ, ಎಸ್. ಸೊ ಬನ್ನಿ ಇವಾಗ ವಿಡಿಯೋಗೆ ಹೋಗೋಣ. ಎಸ್, ಸೊ ಇದರಲ್ಲಿ ಸೊಲ್ಯೂಷನ್ಸಲ್ಲಿ ಇಂಪಾರ್ಟೆಂಟ್ ಎಕ್ಸಾಮ್ ಟಾಪಿಕ್ಸ್ ಅಂದರೆ 2-3 ಮಾರ್ಕ್ಸ್ ಬರುವಂಥ ಟಾಪಿಕ್ಸ್ ಏನಂತ ಕೇಳಿದ್ರೆ, ಸೊ ಫಸ್ಟ್ ಆಫ್ ಆಲ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸಲ್ಲಿ ಬರುತ್ತೆ ಮಕ್ಕಳೇ. ಸೊ ನಾನು ಇದರಲ್ಲಿ ಇನ್ ಡೆಪ್ತ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಇಲ್ಲೇ ನಿಮ್ಮ PPTಯಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್, ಮೊಲಾರಿಟಿ, ಮೋಲ್ ಫ್ರಾಕ್ಷನ್, ಪರ್ಸೆಂಟೇಜ್ ಬೈ ವಾಲ್ಯೂಮ್, ಕನ್ವರ್ಷನ್ ಬಿಟ್ವೀನ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ. ಸೊ ಇದರಿಂದ ಜಾಸ್ತಿ ನೀವು ನ್ಯೂಮರಿಕಲ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು 2 ಮಾರ್ಕ್ಸ್ ಸಿಂಪಲ್ ಕ್ವೆಶನ್ಸ್ ಕೂಡ ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನು ಬಿಟ್ಟರೆ ನೆಕ್ಸ್ಟು ಹೆನ್ರೀಸ್ ಲಾ, ಅಂದರೆ ಗ್ಯಾಸು ಮತ್ತು ಲಿಕ್ವಿಡ್ ಹೇಗೆ ಡಿಸಾಲ್ವ್ ಆಗುತ್ತೆ ಅಂತ ಅದರಲ್ಲಿ ಇರುವಂಥದ್ದು. ಓಕೆ, ಸೊ P = KH/X. ಸೊ ಇದರಲ್ಲಿ ಜಾಸ್ತಿ ಕೇಳುವಂಥದ್ದು ಸ್ಟೇಟ್ಮೆಂಟ್, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಅಪ್ಲಿಕೇಶನ್ ಆ್ಯಂಡ್ ನ್ಯೂಮರಿಕಲ್ಸ್, ಈ ಒಂದು ಟಾಪಿಕಿಂದ. ಸೊ ಇದರಲ್ಲಿ 2 ಮಾರ್ಕ್ಸು ಬರುತ್ತೆ, 3 ಮಾರ್ಕ್ಸು ಕವರ್ ಆಗುತ್ತೆ ಈ ಟಾಪಿಕಿಂದ. ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್.
ಅದಾದ್ಮೇಲೆ ರೌಲ್ಸ್ ಲಾ ಅಲ್ಲಿ ಸ್ಟೇಟ್ಮೆಂಟ್, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ಸ್, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಮತ್ತೆ ನ್ಯೂಮರಿಕಲ್ಸ್. ಅರ್ಥ ಆಗ್ತಿದೆಯಲ್ಲ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಯೋರ್ 2 and 3 ಮಾರ್ಕ್ಸ್ ಮಕ್ಕಳೇ. ಅಂಡ್ ಫೈನಲಿ 4th month ಅಲ್ಲಿ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ಏನು 2 and 3 ಮಾರ್ಕ್ಸ್ ಕೇಳ್ಬೋದು, ನೀವು ಓದ್ಕೋಬೇಕಾಗಿರೋದು ನೋಡಿ, ಐಡಿಯಲ್ ಸೊಲ್ಯೂಷನ್ನ ಗ್ರಾಫು, ನಾನ್ ಐಡಿಯಲ್ ಸೊಲ್ಯೂಷನ್ನ ಗ್ರಾಫು, ಅದರಲ್ಲಿ ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್ ಮತ್ತೆ ಏಸಿಯೋಟ್ರಾಪಿಕ್ ಸೊಲ್ಯೂಷನ್ಸ್ ಅಂದ್ರೆ ಏನು ಅಂತ ವಿತ್ ಎಕ್ಸಾಂಪಲ್ಸ್ ನೀವು 2 and 3 ಮಾರ್ಕ್ಸ್ಗೆ ಓದ್ಕೋಬಹುದು. ಖಂಡಿತವಾಗ್ಲೂ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಸೊ ಕಮಿಂಗ್ ಟು ಫರ್ದರ್ 2 and 3 ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಂತ ಕೇಳಿದ್ರೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ ಖಂಡಿತವಾಗ್ಲೂ ಈ 1 2 3 4 5ರಲ್ಲಿ ಒಂದು ಅಥವಾ 2 to 3 ಟಾಪಿಕ್ಸ್ ಇದೆ ನ್ಯೂಮೆರಿಕಲ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ರಿಲೇಟಿವ್ ಲೆವೆಲಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್, ಆಲ್ ಆರ್ ಇಂಪಾರ್ಟೆಂಟ್ ಫಾರ್ ನ್ಯೂಮೆರಿಕಲ್ಸ್ಗೆ ಇದು ಎಲ್ಲಾನು ಇಂಪಾರ್ಟೆಂಟು. ಸೊ ಕಮಿಂಗ್ ಟು ಡಿಟರ್ಮಿನೇಷನ್ ಆಫ್ ಮೊಲಾರ್ ಮಾಸ್, ಅರ್ಥ ಆಗ್ತಿದೆಯಲ್ಲ. ಸೊ ಇದು ನಿಮ್ಮ ನ್ಯೂಮರಿಕಲ್ಸ್ಗೆ ಇಂಪಾರ್ಟೆಂಟ್, 3 ಮಾರ್ಕ್ಸ್ ಅಂತ ಸ್ಟೇಟ್ ಮಾಡ್ಬೋದು. ಆ್ಯಂಡ್ ಕಮಿಂಗ್ ಟು ಯುವರ್ 7th one, ಅಬ್ನಾರ್ಮಲ್ ಮೊಲಾರ್ ಮಾಸ್ ಅಂದರೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ ಬರುತ್ತೆ ಗೊತ್ತಾ, ಆ ರಿಲೇಟೆಡ್ ಇದೆಲ್ಲ ನ್ಯೂಮರಿಕಲ್ಸ್ಗೆ ಇಂಪಾರ್ಟೆಂಟು. ಅಬ್ನಾರ್ಮಲ್ ಮೊಲಾರ್ ಮಾಸು ನ್ಯೂಮರಿಕಲ್ಸ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸು. ಐ ಫ್ಯಾಕ್ಟರ್ನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡೋ ಪ್ರಶ್ನೆ ಬಂದೇ ಬರುತ್ತೆ ಮಕ್ಕಳೇ. ಅಂದರೆ ಅದು ರಿಲೇಟೆಡ್ ನ್ಯೂಮರಿಕಲ್ಸ್ನ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಆಸ್ಮಾಸಿಸ್ ಆ್ಯಂಡ್ ರಿವರ್ಸ್ ಆಸ್ಮಾಸಿಸ್, ಇದರಲ್ಲಿ ಕ್ವೆಶ್ಚನ್ ಅಂತೂ ಬಂದಿಲ್ಲ, ಅಂದರೆ ಅದು ಪೇಪರೇ ಅಲ್ಲ. ಆಸ್ಮಾಸಿಸ್ ಆ್ಯಂಡ್ ರಿವರ್ಸ್ ಆಸ್ಮಾಸಿಸ್ ಅಲ್ಲಿ ಖಂಡಿತವಾಗ್ಲೂ ಕ್ವೆಶ್ಚನ್ ಕೇಳ್ತಾರೆ ಯೂಸಿಂಗ್ ದಿ ಈಕ್ವೇಷನ್. ಸೊ ಆಸ್ಮಾಟಿಕ್ ಪ್ರೆಷರ್, ರಿವರ್ಸ್ ಆಸ್ಮಾಸು, ಡಿಸ್ಯಾಲಿನೇಷನ್ ಆಫ್ ಸಾಲ್ಟ್ ವಾಟರ್, ಆ್ಯಕ್ಚುಲಿ ಡಿಸ್ಯಾಲಿನೇಷನ್ ಆಫ್ ಸಾಲ್ಟ್ ವಾಟರ್. ಓಕೆ, ಸೊ ಇದರಲ್ಲಿ ಥಿಯರಿ ಪಾರ್ಟಿಗಿಂತ ನ್ಯೂಮರಿಕಲ್ಸ್ ಬರೋದೇ ಜಾಸ್ತಿ. ಸೊ ನಿಮ್ಮ ನ್ಯೂಮರಿಕಲ್ ಬರುವಂಥ ಪಾರ್ಟ್ಸ್ ಇವೆಲ್ಲ ನಾನು ಹಿಂದ್ಗಡೆ ಸ್ಕ್ರೀನಲ್ಲಿ ಕಾಣಿಸಿದೆ ಗೊತ್ತಾ, ಅದೆಲ್ಲ. ಆ್ಯಂಡ್ ಫೈನಲಿ ಪುಟಿಂಗ್ ಎವ್ರಿಥಿಂಗ್ ಟುಗೆದರ್, ನ್ಯೂಮರಿಕಲ್ಸ್ ಅಲ್ಲಿ ನೀವು ಪಕ್ಕಾ ಓದ್ಕೋಬೇಕಾಗಿರುವಂಥ ಟಾಪಿಕ್ಸು: ಮೋಲ್ ಫ್ರಾಕ್ಷನ್, ಮೊಲಾರಿಟಿ ಟು ಮೊಲಾಲಿಟಿ ಇಂಟರ್ ಕನ್ವರ್ಷನ್, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್, ಮೊಲಾರ್ ಮಾಸ್ ಡಿಟರ್ಮಿನೇಷನ್, ವ್ಯಾಂಟ್ ಆಫ್ ಫ್ಯಾಕ್ಟರ್ ಹೈ, ಅಸೋಸಿಯೇಷನ್ ಆ್ಯಂಡ್ ಡಿಸೋಸಿಯೇಷನ್ ನ್ಯೂಮರಿಕಲ್ಸ್. ಅರ್ಥ ಆಗ್ತಿದೆಯಲ್ಲ. ಸೊ ಮಕ್ಕಳೇ, ಇಲ್ಲಿ ನಾನು ನಿಮಗೆ ಕೊಡ್ತಾ ಇರೋದು ಜಸ್ಟ್ ಐಡಿಯಾಸ್ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ. ಸೊ ನಾನು ನಿಮಗೆ ಕೊಡ್ತಾ ಇರೋದು ಏನು ಮಕ್ಕಳೇ, ಜಸ್ಟ್ ಐಡಿಯಾಸ್. ಇದೆಲ್ಲ ಟಾಪಿಕ್ಸ್ ನೀವು ಕವರ್ ಮಾಡಬೇಕಾಗಿರೋ 2 to 3 ಮಾರ್ಕ್ಸ್. ಇದೆಲ್ಲ ಸೊಲ್ಯೂಷನ್ಗೆ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಬರೋಣ. ಎಲೆಕ್ಟ್ರೋಕೆಮಿಸ್ಟ್ರಿ ಕೂಡ ಅಷ್ಟೇ, ಇಟ್ ಈಸ್ ಬಿಲಾಂಗಿಂಗ್ ಟು ಫಿಸಿಕಲ್ ಕೆಮಿಸ್ಟ್ರಿ. ಇದರಲ್ಲಿ ಕೂಡ ನ್ಯೂಮರಿಕಲ್ಸ್ ಇಂಪಾರ್ಟೆಂಟು. ನ್ಯೂಮರಿಕಲ್ಸ್ ಮತ್ತು ಥಿಯರಿ ಪಕ್ಕಾ ಕ್ವೆಶನ್ ಕೊಡುವಂಥ ಟಾಪಿಕ್ಸ್ ಯಾವುದಂತ ಕೇಳಿದ್ರೆ, ಒನ್ ಈಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಸೊ ಅದರಲ್ಲಿ ವಾಟ್ ಈಸ್ ಗ್ಯಾಲ್ವನಿಕ್ ಸೆಲ್, ಎಲೆಕ್ಟ್ರೋಲೈಟಿಕ್ ಸೆಲ್, ವಿತ್ ಎಕ್ಸಾಂಪಲ್ ಡಿಫ್ರೆನ್ಸ್ ಬಿಟ್ವೀನ್ ಗ್ಯಾಲ್ವನಿಕ್ ಆ್ಯಂಡ್ ಎಲೆಕ್ಟ್ರೋಲೈಟಿಕ್, ಡ್ಯಾನಿಯಲ್ ಸೆಲ್ ನೊಟೇಷನ್ಸ್, ಎಲೆಕ್ಟ್ರೋಲೈಟ್ ರಿಯಾಕ್ಷನ್, ಸಾಲ್ಟ್ ಬ್ರಿಡ್ಜ್ ಆ್ಯಂಡ್ ಇಟ್ಸ್ ಫಂಕ್ಷನ್. ಸೊ ಇದರಲ್ಲಿ ನೀವು ಥಿಯರಿ ಪಾರ್ಟ್ 2 ಅಥವಾ 3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಕಡೆ ಬಂದರೆ ಎಲೆಕ್ಟ್ರಾಡ್ ಪೊಟೆನ್ಷಿಯಲ್, ಎಲೆಕ್ಟ್ರಾಡ್ ಕೆಮಿಕಲ್ ಸೀರೀಸ್. ಸೊ ಅದರಲ್ಲಿ ಯಾವ್ಯಾವ ಟಾಪಿಕ್ಸ್ ನೀವು ಕವರ್ ಮಾಡಬೇಕಂದ್ರೆ, ಎಲೆಕ್ಟ್ರಾಡ್ ಪೊಟೆನ್ಷಿಯಲ್, ಓಕೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾಡ್. ಓಕೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅದ್ರ ಜೊತೆಗೆ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಮಕ್ಕಳೇ. ದಿಸ್ ಈಸ್ ಪಕ್ಕಾ ಕ್ವೆಶನ್ ಅಂತಲೇ ಹೇಳ್ಬೋದು. ಸೊ ವರ್ಕಿಂಗ್ ಆಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಖಂಡಿತವಾಗ್ಲೂ ಕ್ವೆಶನ್ ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ನೀವು ಕೇಳಿ ಯಾಕೆ ಬಂದಿಲ್ಲ ಸರ್ ಅಂತ. ಸೊ ಪಕ್ಕಾ ಬರುವಂಥ ಕ್ವೆಶನ್ಸ್ ಇದು. ಅದಾದಮೇಲೆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್, ಆಕ್ಸಿಡೇಷನ್ ಆ್ಯಂಡ್ ರೆಡ್ಯೂಸಿಂಗ್ ಸ್ಟ್ರೆಂತ್. ಅದು ಬಿಟ್ಟರೆ ನರ್ಸ್ಟಿ ಈಕ್ವೇಷನ್, ಡೆಫಿನೆಟ್ಲಿ ವಾಟ್ ಈಸ್ ನರ್ಸ್ಟಿ ಈಕ್ವೇಷನ್ ಅಂತ ಕೇಳ್ತಾರೆ. ಅದನ್ನು ಬಿಟ್ಟರೆ ಅವ್ರು ಕೇಳೋದು ನ್ಯೂಮರಿಕಲ್ಸ್. ಅರ್ಥ ಆಗ್ತಿದೆಯಲ್ಲ. ಸೊ ಅದರಲ್ಲಿ ಡಿರೈವೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಕ್ಯಾಲ್ಕುಲೇಷನ್ ಆಫ್ ಸೆಲ್ ಪೊಟೆನ್ಷಿಯಲ್, ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್, ನ್ಯೂಮರಿಕಲ್ ಬೇಸ್ಡ್ ಆನ್ ನರ್ಸ್ಟಿ ಈಕ್ವೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ರಿಲೇಷನ್ಶಿಪ್ ಬಿಟ್ವೀನ್ ಇ ನಾಟ್ ಆಫ್ ಸೆಲ್ ಆ್ಯಂಡ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಓಕೆ, ಅದ್ರ ರಿಲೇಟೆಡ್ ಫಾರ್ಮುಲಾಸ್ ಎಲ್ಲ ಕೆಳಗಡೆ ಇದೆ, ಅದು ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು. ಬಟ್ ದೀಸ್ ಆರ್ ದ ಟಾಪಿಕ್ಸ್ ಯು ಆರ್ ಸಪೋಸ್ ಟು ಕವರ್ ಮಕ್ಕಳೇ. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ಕಂಡಕ್ಟೆನ್ಸು. ಸೊ ಇದೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಅಂತ ಕೇಳಿದ್ರೆ, ನೀವು ಸ್ಟಾರ್ಟಿಂಗ್ 3ನ ಕವರ್ ಮಾಡಿಬಿಟ್ಟು ಟೈಮ್ ಇತ್ತು ಅಂದರೆ ಯು ಕ್ಯಾನ್ ಗೋ ಫಾರ್ ಆಲ್ ದಿಸ್. ಈವನ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ಕಂಡಕ್ಟೆನ್ಸ್ ಬರುತ್ತೆ. ಸೊ ಕ್ಲೋಷರ್ಸ್ ಲಾ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ 2 and 3 ಮಾರ್ಕ್ಸ್ ಟಾಪಿಕ್ಸ್. ಸೊ ಅದರಲ್ಲಿ ಸ್ಟೇಟ್ಮೆಂಟ್ ಗೊತ್ತಿರಬೇಕು, ಮ್ಯಾಥಮೆಟಿಕಲ್ ಡಿರೈವೇಷನ್ಸು, ಎಕ್ಸ್ಪ್ರೆಷನ್ಸ್, ಅಪ್ಲಿಕೇಶನ್ಸು, ಕ್ಯಾಲ್ಕುಲೇಷನ್ಸ್ ಆಫ್ ಮೊಲಾರ್ ಕಾನ್ಸ್ಟೆಂಟ್ ಯೂಸಿಂಗ್ ಕ್ಲೋಷರ್ಸ್ ಲಾ, ಡಿಗ್ರಿ ಆಫ್ ಡಿಸೋಸಿಯೇಷನ್, ಅದ್ರ ಸಂಬಂಧಪಟ್ಟಂಗೆ ನ್ಯೂಮರಿಕಲ್ಸು. ಅರ್ಥ ಆಗ್ತಿದೆಯಲ್ಲ. ಸೊ ಇದರಲ್ಲಿ ನೀವು ಏನೇನು ಓದ್ಕೋಬೇಕು ಅಂತ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಫೈನಲಿ ಕಮಿಂಗ್ ಟು ಫ್ಯಾರಡೇಸ್ ಲಾ ಆನ್ ಎಲೆಕ್ಟ್ರೋಲೈಸಿಸ್ ಮಕ್ಕಳೇ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಫ್ಯಾರಡೇಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಇದರಲ್ಲಿ ಯಾವುದಾದ್ರೂ ಒನ್ ಕನ್ಫರ್ಮ್. ಅರ್ಥ ಆಗ್ತಿದೆಯಲ್ಲ. ಸೊ ಅದ್ರದ್ದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನು, ಎಲೆಕ್ಟ್ರೋಕೆಮಿಕಲ್ ಈಕ್ವಿವೆಲೆನ್ಸು, ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲೈಸಿಸ್, ಮತ್ತು ನ್ಯೂಮರಿಕಲ್ ಬೇಸ್ಡ್ ಫ್ಯಾರಡೇಸ್ ಲಾ. ಫಸ್ಟ್ ಲಾ ಇಂದನೂ ಕೇಳ್ಬೋದು, ಸೆಕೆಂಡ್ ಲಾ ಇಂದನೂ ಕ್ವೆಶನ್ ಕೇಳ್ಬೋದು ಮಕ್ಕಳೇ. ಸೊ ಬಿ ಪ್ರಿಪೇರ್ಡ್ ಫಾರ್ ಇಟ್. ಸೊ ಅದಾದಮೇಲೆ ಬ್ಯಾಟ್ರೀಸ್ ಆ್ಯಂಡ್ ಫ್ಯೂಲ್ಸ್, ಇದರಿಂದ ಯಾವುದಾದ್ರೂ ಒಂದು ಕ್ವೆಶನ್ ಮಾತ್ರ ಬರುತ್ತೆ. ಬಟ್ ಕ್ವೆಶನ್ ಯಾವ ಟಾಪಿಕಿಂದ ಬರುತ್ತೆ ಅಂತ ಹಾಕಿದ್ದೀನಿ. ಈ ಟಾಪಿಕಿಂದ ಪಕ್ಕಾ ಬರುತ್ತೆ ಅಂತ ಹೇಳಿದ್ರೆ ಕರೋಷನ್ ಕೇಳ್ತಾರೆ. ಓಕೆ, ಸೊ ಇದರಲ್ಲಿ ವಾಟ್ ಈಸ್ ಪ್ರೈಮರಿ ಬ್ಯಾಟ್ರಿ, ವಾಟ್ ಈಸ್ ಸೆಕೆಂಡರಿ ಬ್ಯಾಟ್ರಿ, ಗಿವ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಡಯಾಗ್ರಾಮ್ ಎಲ್ಲ ಇಲ್ಲಿ ತನಕ ಬಿಡಿಸಿ ಅಂತ ಎಲ್ಲೂ ಹೇಳಿಲ್ಲ. ಅರ್ಥ ಆಗ್ತಿದೆಯಲ್ಲ. ಸೊ ಬೇಸಿಕ್ ಡೆಫಿನೇಷನ್,
ಪ್ರೈಮರಿ ಅಂದರೆ ಏನು, ಸೆಕೆಂಡರಿ ಬ್ಯಾಟರಿ ಅಂದರೆ ಏನು, ಒಂದೊಂದು ಎಕ್ಸಾಂಪಲ್ ನಾವು ಓದ್ಕೊಳ್ಳಿ ಸಾಕು. ಅದಾದಮೇಲೆ ಕರೋಷನಲ್ಲಿ ವಾಟ್ ಈಸ್ ಕರೋಷನ್ ಅಂತ ಕೇಳ್ತಾರೆ, ವಾಟ್ ಈಸ್ ಮೆಥಡ್ಸ್ ಆಫ್ ಪ್ರಿವೆನ್ಷನ್ ಆಫ್ ಕರೋಷನ್, ಗ್ಯಾಲೋನೈಸೇಷನ್ ಆಗಿರ್ಬೋದು, ಮತ್ತು ಸೂಸೈಡಲ್ ಮೆಥಡು, ಆ ಥರ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ನೀವು ಓದ್ಕೊಂಡ್ರೆ ಸಾಕು ಯಾವುದು ಕರೋಷನಿಂದ. ಆ್ಯಂಡ್ ಫೈನಲಿ ಮಕ್ಕಳೇ ನ್ಯೂಮರಿಕಲ್ಸ್ಗೆ ಬಂದರೆ ಟಾಪ್ ಮೋಸ್ಟ್ ಪ್ರಯಾರಿಟಿ ನ್ಯೂಮರಿಕಲ್ಸ್ ಯಾವುದು ಬರುತ್ತೆ ಅಂದರೆ ನಸ್ಟ್ ಈಕ್ವೇಷನ್, ಇ ನಾಟ್ ಆಫ್ ಸೆಲ್, ಅದಾದಮೇಲೆ ಗಿಬ್ಸ್ ಫ್ರೀ ಎನರ್ಜಿ ಅಂಡ್ ಇ ನಾಟ್ ಆಫ್ ಸೆಲ್, ಅದಾದಮೇಲೆ ಇ ನಾಟ್ ಸೆಲ್ ಅಂಡ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ರೆಸಿಸ್ಟೆನ್ಸ್ ಮತ್ತು ಕಂಡಕ್ಟೆನ್ಸು, ಸ್ಪೆಸಿಫಿಕ್ ಕಂಡಕ್ಟಿವಿಟಿ, ಮೊಲಾರ್ ಕಂಡಕ್ಟಿವಿಟಿ, ಕ್ಲೋಜರ್ಸ್ ಲಾ, ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್, ಮಾಸ್ ಡೆಪಾಸಿಟೆಡ್, ಟೈಮ್ ಅಂಡ್ ಕರೆಂಟ್. ಸೊ ಇಲ್ಲಿ 1 ರಿಂದ 10 ತನಕ ನೋಡ್ಬೋದು. ಟಾಪ್ ಮೋಸ್ಟ್ ಪ್ರಯಾರಿಟಿ ಇರೋದು ಸ್ಟಾರ್ಟಿಂಗ್ 5. ಅರ್ಥ ಆಗ್ತಿದ್ದಿಲ್ಲ? ಸೊ ಈ ಟಾಪಿಕ್ಕಿಂದ ನೀವು ನ್ಯೂಮರಿಕಲ್ಸ್ನ ಪಕ್ಕ ಪ್ರಿಪೇರ್ ಆಗಿಬಿಟ್ರೆ ಈ ಚಾಪ್ಟ್ರಿಂದ ನೀವು ಔಟ್ ಬಂದುಬಿಡ್ತೀರಾ ಮಕ್ಕಳೇ. ಏನು ಬರ್ತೀರಾ? ಔಟ್ ಬರ್ತೀರಾ. ಅರ್ಥ ಆಗ್ತಿದ್ದಿಲ್ಲ? ಸೊ ದಿಸ್ ಇಸ್ ಓನ್ಲಿ ಫಾರ್ 2 ಚಾಪ್ಟರ್ಸ್. ಸಲ್ಯೂಷನ್ಸ್ ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿಗೆ 2-3 ಮಾರ್ಕ್ಸ್ಗೆ ನೀವು ಕವರ್ ಮಾಡಬೇಕಾಗಿರೋಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಹೇಳಿದ್ದೀನಿ. ಇನ್ನು ಹಲವಾರು ಚಾಪ್ಟರ್ಸ್ ಇದೆ ಮಿಡ್ ಟರ್ಮ್ಗೆ, ಅದಕ್ಕೂ ಇಂಪಾರ್ಟೆಂಟ್ ಟಾಪಿಕ್ಸು ಮತ್ತು 2 or 3 ಮಾರ್ಕ್ಸ್ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಬೇಕಾದರೆ ಈಗಲೇ ಕಮೆಂಟ್ ಸೆಕ್ಷನಲ್ಲಿ ಆ ಚಾಪ್ಟರ್ನ ಮೆನ್ಷನ್ ಮಾಡಿ, ಸೊ ದಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಮಾಡಿಕೊಡ್ತೀನಿ ಮಕ್ಕಳೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ಲಾಸ್ಟ್. ಸೊ ಎಲ್ಲರೂ ಮೋಟಿವೇಟ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೀಡಿಯೋಸ್ ವೀಕ್ಲಿ ಬರ್ತಾ ಇರುತ್ತೆ ಮಕ್ಕಳೇ. ಆಸ್ ಎ ಪಾಸಿಟಿವ್ ಪ್ರವೀಣ್ ಆಗಿ ನಾನು ನಿಮ್ಮ ಮುಂದೆ ನಿಂತ್ಕೋತೀನಿ. ಸೊ ಇಬ್ಬರು ಸೇರಿಕೊಂಡು ನಿಮ್ಮ ಫಿಯರ್ನ ಹೋಗ್ಸೋಣ. ಅರ್ಥ ಆಗ್ತಿದ್ದಿಲ್ಲ? ಸೊ ನೀವು ಎಕ್ಸಾಮಲ್ಲಿ ಗೆಲ್ತೀರಾ, ನೀವು ಗೆಲ್ಲೋದು ನೋಡ್ಬಿಟ್ಟು ನಾನು ಗೆಲ್ತೀನಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಮತ್ತೊಂದು ಅದ್ಭುತವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಮೋಟಿವೇಟೆಡ್, ಸ್ಟೇ ಫೋಕಸ್ಡ್ ಮಕ್ಕಳೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.